ನಮಸ್ಕಾರ. ಬನ್ನಿ ಇವತ್ತು ನಾವು ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವಿ ಹಾಕೋಣ. ಇದು ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಯ ಕಥೆ. ಆದ್ರೆ ಇದು ಕೇವಲ ಒಂದು ಎಲೆಕ್ಷನ್ ಆಗಿರ್ಲಿಲ್ಲ. ಬದಲಿಗೆ ಇಡೀ ಮಾನವ ಇತಿಹಾಸದಲ್ಲೇ ನಡೆದ ಬಹುದೊಡ್ಡ, ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಜಾಸತ್ತಾತ್ಮಕ ಪ್ರಯೋಗವಾಗಿತ್ತು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಆಗ ತಾನೇ ಹುಟ್ಟಿದ ಒಂದು ಹೊಸ ದೇಶ. ಆ ದೇಶದ ನಾಯಕರ ಮುಂದೆ ಒಂದು ಬೆಟ್ಟದಷ್ಟು ದೊಡ್ಡ ಸವಾಲು. ಅಂದ್ರೆ 17.6 ಕೋಟಿ ಜನರಿಗೆ ಚುನಾವಣೆ ನಡೆಸಬೇಕು. ಅದರಲ್ಲೂ ಹೆಚ್ಚಿನವರಿಗೆ ಓದೋಕೆ ಬರೆಯೋಕೆ ಬರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚವೇ ನಮ್ಮ ದೇಶದ ಕಡೆ ಸಂಶಯದಿಂದ ನೋಡ್ತಾ ಇತ್ತು. ಇವರಿಂದ ಇದೆಲ್ಲ ಸಾಧ್ಯನಾ ಅಂತ. ಹಾಗಾದ್ರೆ ಇಂಥ ಒಂದು ಬೃಹತ್ ಕೆಲಸಕ್ಕೆ ಅಡಿಪಾಯ ಹಾಕಿದ್ದು ಹೇಗೆ? ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸ್ವಲ್ಪ ಸಮಯದ ಹಿಂದಕ್ಕೆ ಹೋಗಿ ಬರೋಣ. ನೋಡಿ, ಘಟನೆಗಳು ಎಷ್ಟು ವೇಗವಾಗಿ ನಡೆದುಹೋದವು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. 1950ರಲ್ಲಿ ನಮ್ಮ ಸಂವಿಧಾನವನ್ನ ಅಳವಡಿಸಿಕೊಂಡು ಭಾರತ ಒಂದು ಗಣರಾಜ್ಯವಾಯಿತು. ಆ ನಂತರ ಕೇವಲ ಒಂದೇ ವರ್ಷದಲ್ಲಿ ದೇಶ ತನ್ನ ಮೊದಲ ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗಿ ನಿಂತಿತ್ತು. ಈ ಚುನಾವಣೆಯನ್ನ ನಿಜಕ್ಕೂ ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದಕ್ಕೆ ಕಾರಣ ಈ ತತ್ವ: ಸಾರ್ವತ್ರಿಕ ವಯಸ್ಕ ಮತದಾನ. ಅಂದ್ರೆ ಪ್ರತಿಯೊಬ್ಬರಿಗೂ ವೋಟ್ ಹಾಕೋ ಹಕ್ಕು. ಯೋಚನೆ ಮಾಡಿ, ಆ ಕಾಲದಲ್ಲಿ ಎಷ್ಟೋ ಮುಂದುವರಿದ ದೇಶಗಳಲ್ಲೇ ಮಹಿಳೆಯರಿಗೆ, ಬಡವರಿಗೆ ವೋಟ್ ಹಾಕೋ ಹಕ್ಕಿರ್ಲಿಲ್ಲ. ಆದ್ರೆ ಭಾರತ ತನ್ನ ಮೊದಲ ಹೆಜ್ಜೆಯಲ್ಲೇ ಪ್ರತಿಯೊಬ್ಬ ವಯಸ್ಕ ಪ್ರಜೆಗೂ ಈ ಹಕ್ಕನ್ನ ಕೊಟ್ಟು ಇಡೀ ಜಗತ್ತಿಗೆ ಮಾದರಿಯಾಯಿತು. ಈಗ ನಾವು ನೋಡಕ್ ಹೊರಟಿರೋ ಅಂಕಿಅಂಶಗಳು ಈ ಚುನಾವಣೆಯ ಪ್ರಮಾಣ ಎಷ್ಟೊಂದು ದೊಡ್ಡದಿತ್ತು ಅನ್ನೋದ್ನ ನಮ್ಗೆ ತೋರಿಸುತ್ತೆ. ಇದು ನಿಜಕ್ಕೂ ಕೇವಲ ಒಂದು ಚುನಾವಣೆ ಆಗಿರ್ಲಿಂಗ, ಅದೊಂದು ಮಹಾಯಜ್ಞವೇ ಆಗಿತ್ತು. ಈ ಮಹಾಯಜ್ಞದ ಪ್ರಮಾಣ ಎಷ್ಟಿತ್ತು ಅಂದ್ರೆ, ಮೊದಲಿಗೆ ಇಡೀ ದೇಶದಿಂದ ಬರೋಬ್ಬರಿ 489 ಪ್ರತಿನಿಧಿಗಳನ್ನ ಹೊಸ ಸಂಸತ್ತಿಗೆ ಅಂದ್ರೆ ಲೋಕಸಭೆಗೆ ಆಯ್ಕೆ ಮಾಡ್ಬೇಕಿತ್ತು. ಇವರನ್ನ ಆಯ್ಕೆ ಮಾಡ್ಬೇಕಾಗಿದ್ದವರ್ಯಾರು? ಬರೋಬ್ಬರಿ 17.6 ಕೋಟಿ ಮತದಾರರು. ನಿಮ್ಗೊತ್ತಾ, ಆ ಕಾಲದ ಅಮೆರಿಕದ ಒಟ್ಟು ಜನಸಂಖ್ಯೆಗಿಂತಲೂ ಇದು ಹೆಚ್ಚಾಗಿತ್ತು. ಅಬ್ಬಾ! ಈ ಕೋಟ್ಯಾಂತರ ಮತದಾರರು ವೋಟ್ ಹಾಕೋಕೆ ಅನುಕೂಲ ಮಾಡಿಕೊಡಲು ದೇಶದ ಮೂಲೆ ಮೂಲೆಗಳಲ್ಲೂ ಸೇರಿ ಸುಮಾರು 2,24,000 ಪೋಲಿಂಗ್ ಬೂತ್ಗಳನ್ನ ಸ್ಥಾಪಿಸಲಾಯಿತು. ಇನ್ನು ಕಣದಲ್ಲಿ ಒಂದೋ ಎರಡೋ ಅಲ್ಲ, ಸುಮಾರು 70 ರಾಜಕೀಯ ಪಕ್ಷಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದವು. ಇದೊಂದು ರೀತಿ ರಾಜಕೀಯ ವೈವಿಧ್ಯತೆಯ ಹಬ್ಬವೇ ಆಗಿತ್ತು. ಸರಿ, ಇಷ್ಟೆಲ್ಲ ಸಿದ್ಧತೆ ಆಯ್ತು. ಆದ್ರೆ ಇಷ್ಟು ದೊಡ್ಡ ಚುನಾವಣೆಯನ್ನ, ಅದರಲ್ಲೂ ಅನಕ್ಷರತೆಯ ಸವಾಲುಗಳನ್ನ ಇಟ್ಕೊಂಡು ನಡೆಸಿದ್ದು ಹೇಗೆ? ಅದರ ಹಿಂದಿನ ಐಡಿಯಾ ಇದೆಯಲ್ಲ, ಅದು ತುಂಬಾನೇ ಬುದ್ಧಿವಂತಿಕೆಯಿಂದ ಕೂಡಿತ್ತು. ಈ ಅನಕ್ಷರತೆಯ ಸವಾಲನ್ನ ಎದುರಿಸೋಕೆ ಚುನಾವಣಾ ಆಯೋಗ ಒಂದು ಅದ್ಭುತವಾದ, ತುಂಬಾನೇ ಚಾಳುಮಯ ಪರಿಹಾರವನ್ನ ಕಂಡುಹಿಡಿಯಿತು. ಹೇಗೆ ಅಂದ್ರೆ, ಪ್ರತಿಯೊಂದು ಪಕ್ಷಕ್ಕೂ ಒಂದೊಂದು ಸರಳವಾದ, ಸುಲಭವಾಗಿ ಗುರ್ತಿಸಬಹುದಾದ ಚಿಹ್ನೆಯನ್ನ ಕೊಟ್ರು. ಇನ್ನು ಮತದಾರರು ಮಾಡಬೇಕಾಗಿದ್ದು ಇಷ್ಟೇ: ತಮಗೆ ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕೋ ಆ ಪಕ್ಷದ ಚಿಹ್ನೆ ಇರೋ ಬೇರೆ ಬೇರೆ ಮತಪೆಟ್ಟಿಗೆಯಲ್ಲಿ ತಮ್ಮ ಬ್ಯಾಲೆಟ್ ಪೇಪರ್ ಹಾಕೋದು. ಅಷ್ಟೇ. ನೋಡಿ, ಎಷ್ಟು ಸರಳ ಆದ್ರೆ ಅಷ್ಟೇ ಪರಿಣಾಮಕಾರಿ ಅಲ್ವಾ? ಇಷ್ಟೆಲ್ಲಾ ಸವಾಲುಗಳ ನಡುವೆಯೂ ಸುಮಾರು 45% ಮತದಾನವಾಯಿತು. ಇವತ್ತಿನ ಲೆಕ್ಕಕ್ಕೆ ಇದು ಸ್ವಲ್ಪ ಕಡಿಮೆ ಅನ್ಸ್ಬಹುದು, ಆದ್ರೆ ಆ ಕಾಲಕ್ಕೆ ಬಡತನ ಮತ್ತು ಅನಕ್ಷರತೆ ಹೆಚ್ಚಾಗಿದ್ದ ದೇಶದಲ್ಲಿ ಇದು ಒಂದು ದೊಡ್ಡ ಯಶಸ್ಸು ಅಂತಾನೆ ಹೇಳ್ಬೇಕು. ಇದು ಪ್ರಜಾಪ್ರಭುತ್ವದ ಮೇಲೆ ಜನರಿಟ್ಟಿದ್ದ ನಂಬಿಕೆಯನ್ನ ತೋರಿಸುತ್ತೆ. ಆದ್ರೆ ಇಲ್ಲೊಂದು ಅಚ್ಚರಿಯ ವಿಷಯ ಇದೆ. ನಗರ ಪ್ರದೇಶದ ಜನರಿಗಿಂತ ಹಳ್ಳಿಯ ಜನರೇ ಹೆಚ್ಚು ಉತ್ಸಾಹದಿಂದ ವೋಟ್ ಹಾಕಿದ್ರು. ಬರೋಬ್ಬರಿ 60%ರಷ್ಟು. ಬಹುಶಃ ತಮ್ಮ ಬದುಕನ್ನ ಬದಲಾಯಿಸೋ ಈ ಅವಕಾಶವನ್ನ ಅವ್ರು ಹೆಚ್ಚು ಗಂಭೀರವಾಗಿ ತಗೊಂಡಿದ್ರು ಅಂತ ಅನ್ಸುತ್ತೆ. ಹಲವಾರು ತಿಂಗಳುಗಳ ಕಾಲ ನಡೆದ ಈ ಬೃಹತ್ ಪ್ರಕ್ರಿಯೆಯ ನಂತರ ಕೊನೆಗೂ ಜನರ ತೀರ್ಪು ಹೊರಬಂತು. ಫಲಿತಾಂಶಗಳು ಬಹುತೇಕ ನಿರೀಕ್ಷಿತವಾಗಿದ್ದರೂ ಕೆಲವು ದೊಡ್ಡ ಆಶ್ಚರ್ಯಗಳಿಗೂ ಸಾಕ್ಷಿಯಾಯಿತು. ಫಲಿತಾಂಶವನ್ನ ನೋಡಿದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 45% ವೋಟ್ ಶೇರ್ ಜೊತೆ 364 ಸೀಟುಗಳನ್ನು ಗೆದ್ದು ಭರ್ಜರಿ ಜಯಭೇರಿ ಬಾರಿಸಿತು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕೇವಲ 3.29% ವೋಟ್ ಪಡೆದರೂ 16 ಸೀಟುಗಳನ್ನು ಗೆದ್ದು ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಇದಕ್ಕೆ ಕಾರಣ ನಮ್ಮ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಅನ್ನೋ ಚುನಾವಣಾ ವ್ಯವಸ್ಥೆ. ಅಂದ್ರೇನಪ್ಪಾ ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಬೇರೆಯವ್ರಿಗಿಂತ ಯಾರಿಗೆ ಒಂದೇ ಒಂದು ವೋಟ್ ಹೆಚ್ಚು ಬರುತ್ತೋ ಅವರೇ ಗೆಲ್ಲೋದು. ಇದರಿಂದ ಏನಾಗುತ್ತೆ ಅಂದ್ರೆ, ಒಂದು ಪಕ್ಷಕ್ಕೆ ಸಿಕ್ಕ ಒಟ್ಟು ಓಟುಗಳ ಶೇಕಡಾವಾರು ಪ್ರಮಾಣಕ್ಕೂ ಅವ್ರಿಗಿದ್ದ ಸೀಟುಗಳ ಸಂಖ್ಯೆಗೂ ಯಾವಾಗ್ಲೂ ನೇರವಾದ ಸಂಬಂಧ ಇರೋದಿಲ್ಲ.
ಈ ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಎಷ್ಟಿತ್ತು ಅಂತ. 364 ಸೀಟುಗಳೊಂದಿಗೆ ಉಳಿದ ಪಕ್ಷಗಳಿಗಿಂತ ಅದು ಎಷ್ಟೋ ಪಟ್ಟು ಮುಂದಿತ್ತು. ಮತ್ತು ಈ ಐತಿಹಾಸಿಕ ಗೆಲುವಿನೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಜನರಿಂದಲೇ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಆದ್ರೆ ಈ ಚುನಾವಣೆಯಲ್ಲಿ ಒಂದು ದೊಡ್ಡ ಆಘಾತಕಾರಿ ಫಲಿತಾಂಶವೂ ಇತ್ತು. ನಮ್ಮ ಸಂವಿಧಾನದ ಶಿಲ್ಪಿಯಾದ ಬಿ.ಆರ್. ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ರು. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮ ಮತ್ತು ಯಾರೂ ಅಜೇಯರಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಯ್ತು. ಹಾಗಾದ್ರೆ ಈ ಐತಿಹಾಸಿಕ ಚುನಾವಣೆಯ ನಿಜವಾದ ಮಹತ್ವ ಏನು? ಇಂದಿನ ಭಾರತಕ್ಕೆ ಅದು ಬಿಟ್ಟು ಹೋದ ಪರಂಪರೆ ಯಾವುದು? ಬನ್ನಿ ನೋಡೋಣ. ಇಡೀ ಜಗತ್ತು ಈ ಚುನಾವಣೆಯನ್ನ ಹೀಗೆಯೇ ಬಣ್ಣಿಸಿತು. ಇದು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿತ್ತು. ಹಾಗಾದ್ರೆ ಈ ಚುನಾವಣೆ ಯಾಕೆ ಇಷ್ಟು ಮುಖ್ಯ? ಮೊದಲನೇದಾಗಿ, ಇಷ್ಟೊಂದು ದೊಡ್ಡ ಪ್ರಕ್ರಿಯೆ ಬಹುತೇಕ ಶಾಂತಿಯುತವಾಗಿ ನಡೆಯಿತು. ಎರಡನೇದಾಗಿ, ಇದು ಆಗತಾನೆ ಹುಟ್ಟಿದ ನಮ್ಮ ದೇಶಕ್ಕೆ ಒಂದು ಸ್ಥಿರವಾದ ಪ್ರಜಾಸತ್ತಾತ್ಮಕ ಅಡಿಪಾಯವನ್ನ ಹಾಕಿಕೊಟ್ಟು. ಮೂರನೇದಾಗಿ, ಬಡತನ, ವೈವಿಧ್ಯತೆ, ಅನಕ್ಷರತೆ ಇರೋ ದೇಶದಲ್ಲಿ ಡೆಮೋಕ್ರಸಿ ಸಕ್ಸಸ್ ಆಗಲ್ಲ ಅಂದ್ಕೊಂಡಿದ್ದ ಜಗತ್ತಿಗೆ ಭಾರತ ಇದನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿತು. ಎಲ್ಲಕ್ಕಿಂತ ಮುಖ್ಯವಾಗಿ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನನ್ನದೊಂದು ವೋಟಿದೆ, ನನ್ನ ಭವಿಷ್ಯವನ್ನ ನಾನೇ ನಿರ್ಧರಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸವನ್ನ ಇದು ತುಂಬಿತು. ಆ ಮೊದಲ ಚುನಾವಣೆಯು ನಿಜವಾಗಲೂ ಜನರ ಮೇಲಿಟ್ಟ ಒಂದು ದೊಡ್ಡ ನಂಬಿಕೆಯ ಜಿಗಿತವಾಗಿತ್ತು. ಆ ನಂಬಿಕೆ, ಆ ಆದರ್ಶಗಳು ಮತ್ತು ಆಗ ಕಲಿತ ಪಾಠಗಳು ಇವತ್ತಿನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಪ್ರಸ್ತುತವಾಗಿವೆ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ.